ನಮಸ್ಕಾರ ಫ್ರೆಂಡ್ಸ್, ಮೆಲ್ಸ್ ಎಕ್ಸ್ಪೀರಿಯನ್ಸ್ ಚಾನೆಲ್ಗೆ ಸ್ವಾಗತ. ಬಾಲಿ ಟ್ರಿಪ್ ಅಲ್ಲಿ ಇವತ್ತು ನಾನು ನುಸಾ ಪೆನಿಡಾ ಹೋಗ್ಲಿಕ್ಕಿದ್ದೇನೆ. ಇದೊಂದು ಬ್ಯೂಟಿಫುಲ್ ಐಲ್ಯಾಂಡ್. ಇಲ್ಲಿ ಹೋಗ್ಲಿಕ್ಕೆ ಫೇರಿಯಲ್ಲಿ ಹೋಗ್ಬೇಕು, ಟಿಕೆಟ್ ಬುಕ್ ಮಾಡ್ಕೊಳ್ಬೇಕು. ಬೆಳಿಗ್ಗೆ ಹೋಗಿ ಸಂಜೆ ಸಹ ಬರ್ಬೋದು, ಅಥವಾ ನಿಮಗೆ ಉಳ್ಕೊಳ್ಳಿಕ್ಕಿದ್ರೆ ಅಲ್ಲಿ ಸ್ಟೇ ಸಹ ಮಾಡ್ಬೋದು. ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಇಟ್ಸ್ ಅ ಬ್ಯೂಟಿಫುಲ್ ಐಲ್ಯಾಂಡ್. ಫೇರಿ ಬುಕ್ಕಿಂಗ್ ಆಯಿತು. ಇಲ್ಲಿಂದ ಚೆಕ್ ಇನ್ ಮಾಡಬೇಕು. ಆಲ್ರೆಡಿ ಟಿಕೆಟ್ ಸಿಕ್ಕಿದೆ ನಮ್ದು. ಇದು ನೋಡಿ, ಇವರೇ ಇಲ್ಲಿದ್ದು ಇಂಡೋನೇಷ್ಯಾದ್ದು ಟ್ರೆಡಿಷನಲ್ ಡ್ರೆಸ್, ಲುಂಗಿ ಥರ ಕಾಣ್ತದೆ ನೋಡಿ. ಫೇರಿಗೆ ಹೋಗ್ಲಿಕ್ಕೆ ಕ್ಯೂ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಮ್ಮದು 9 ಗಂಟೆಗಿತ್ತು, ಇನ್ನೂ ಸಹ ಬೋರ್ಡಿಂಗ್ ಆಗಲಿಲ್ಲ. ಸಂಡೇ ಅಲ್ಲ, ಜನ ಜಾಸ್ತಿ ಇದ್ದಾರೆ. ಫೇರಿ ಹುಡುಕಬೇಕು. ಸಮಾಬು ಹಿಲ್ಸ್ 007 ಇಲ್ಲಿ ಉಂಟು ನಮ್ಮದು ಬೋಟ್. ಇಲ್ಲಿ ಉಂಟು. ಈ ಬೋಟಲ್ಲಿ ನಾವೀಗ ಟ್ರಾವೆಲ್ ಮಾಡಲಿಕ್ಕಿದ್ದೇವೆ. ನುಸಾ ಪೆನಿಡಾ ಐಲ್ಯಾಂಡ್ ರೀಚ್ ಆದೆವು. 1 hour 20 minutes ಆಗಿತ್ತು ಇಲ್ಲಿ ಬರಲಿಕ್ಕೆ, ರೀಚ್ ಆಗಲಿಕ್ಕೆ. ವಾಟರ್ ತುಂಬ ಚೆನ್ನಾಗಿದೆ, ಕಲರ್ ನೋಡಿ, ಇಟ್ಸ್ ಬ್ಯೂಟಿಫುಲ್. ಬಾಲಿ. ವಾಟ್ಸ್ ಯುವರ್ ಗುಡ್ ನೇಮ್? ಗುಡ್ ನೇಮ್ ಪುಟ್ಟು. ಯಾ, ಸೊ ಪುಟ್ಟು ನಮ್ಮೊಟ್ಟಿಗೆ ಇದ್ದಾರೆ. ಇವರು ನಮಗೆ ನುಸಾ ಪೆನಿಡಾದಲ್ಲಿ ಇವರು ಗೈಡ್. ಇವರೀಗ ಕರ್ಕೊಂಡು ಹೋಗ್ತಿದ್ದಾರೆ. ಥ್ಯಾಂಕ್ ಯು ಪುಟ್ಟು. ಇಲ್ಲಿ ಒಂದು ಟೂರಿಸ್ಟ್ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಇರ್ತದೆ, 25,000. ಇಲ್ಲಿದು ಲೋಕಲ್ ಕರೆನ್ಸಿ. ಮೇಕ್ ಶ್ಯೂರ್ ನೀವು ಯಾವ ಏಜೆನ್ಸಿಯಲ್ಲಿ ತಗೊಳ್ತೀರಿ, ಅವರು ಈ ಟ್ಯಾಕ್ಸನ್ನು ಕಟ್ತಾರಾ ಇಲ್ಲ ಹೇಳಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿದ್ದು ಸಿಯಾಳ ನೋಡಿ, ಸೈಜ್ ದೊಡ್ಡದು, ಸೈಜ್ ಬಿಗ್ ಸೈಜ್. ಕ್ರಿಸ್ಟಲ್ ಬೇ ಬೀಚ್ ಇದು ಕ್ರಿಸ್ಟಲ್ ಬೀಚ್. ಕಲರ್ ಇಷ್ಟ ಆಯಿತು ನನಗೆ ತುಂಬ. ನೀರಿದ್ದು ಬ್ಲೂ ವಾಟರ್, ಸ್ಕೈ ಬ್ಲೂ ಟೈಪ್. ಅತ್ಯಂತ ಸ್ವಚ್ಛವಾದ ನೀರು. ಇದು ಡೈವಿಂಗಿಗೆ ಪರ್ಫೆಕ್ಟ್ ಜಾಗ ಹೇಳ್ತಾರೆ. ಏಂಜಲ್ ಬಿಲಬಾಂಗ್. ಇದೊಂದು ನ್ಯಾಚುರಲ್ ಇನ್ಫಿನಿಟಿ ಪೂಲ್ ತರ ಕಾಣ್ತಾ ಉಂಟು. ಸೂಪರ್ ವಾಟರ್. ಪೆನಿಡಾ ಡ್ರಾಮೆಟಿಕ್ ಕೋಸ್ಟಲ್ ಕ್ಲಿಫ್ಸ್. ಈ ದ್ವೀಪವು ಸಮುದ್ರಕ್ಕೆ ನೇರವಾಗಿ ಇಳಿಯುವ ಎತ್ತರವಾದ ಲೈಮ್ಸ್ಟೋನ್ ಬಂಡೆಗಳಿಗಾಗಿ ಪ್ರಸಿದ್ಧವಾಗಿದೆ. ಅತ್ಯಂತ ಪ್ರಸಿದ್ಧ ಸ್ಥಳವೆಂದರೆ ಕೆಲಿಂಕಿಂಗ್ ಬೀಚ್. ಇಲ್ಲಿಯ ಬಂಡೆ ಆಕಾರ ಟಿ-ರೆಕ್ಸ್. ಮೇಲಿನಿಂದ ನೋಡಿದಾಗ ಬಣ್ಣದ ನೀರು ಮತ್ತು ಕೆಳಗಿನ ಬಿಳಿ ಮರಳು ತೀರಾ ಅದ್ಭುತವಾಗಿ ಕಾಣುತ್ತದೆ. ಅನ್ಟಚ್ಡ್ ವೈಲ್ಡ್ ವೈಫ್. ಬಾಲಿಯ ಗದ್ದಲದ ಸ್ಥಳಗಿಂತ ಭಿನ್ನವಾಗಿ ನುಸಾ ಪೆನಿಡಾ ಇನ್ನೂ ಹೆಚ್ಚು ನೈಸರ್ಗಿಕ ಮತ್ತು ಅಡವಿಯಂತೆ ಕಾಣುತ್ತದೆ. ರಸ್ತೆಗಳು ಸ್ವಲ್ಪ ಕಠಿಣವಾಗಿದ್ದರೂ
ಅದೇ ಅದರ ವಿಶೇಷತೆ. ಇದು ಇನ್ನೂ ಹೆಚ್ಚು ವ್ಯಾಪಾರೀಕರಣಗೊಂಡಿಲ್ಲ. ಜನರು ಈ ಐಲ್ಯಾಂಡ್ ಅನ್ನು ತುಂಬಾ ಪ್ರೀತಿಸುತ್ತಾರೆ. ನುಸಾ ಪೆನಿಡಾದ ಸೌಂದರ್ಯ ಅದರ ವೈವಿಧ್ಯದಲ್ಲಿದೆ. ಕಠಿಣ ಬಂಡೆಗಳು, ಶಾಂತ ಸಮುದ್ರ ತೀರಗಳು, ಆಳವಾದ ನೀಲಿ ಸಮುದ್ರ, ಹೊಳೆಯುವ ಬಿಳಿ ಮರಳು, ಕಾಡು ಪ್ರಕೃತಿ, ಶಾಂತ ವಾತಾವರಣ. ಇದು ಕೇವಲ ಸುಂದರವಾಗಿಲ್ಲ, ಇದು ಶಕ್ತಿಯುತ ಮತ್ತು ನೈಸರ್ಗಿಕವಾಗಿ ಉಳಿದಿರುವ ಅನುಭವ ನೀಡುತ್ತದೆ. ಇದು ಬಾಲಿದು ಬೊಂಡ ಕುಡಿಯಳಿ ಮನಸ್ಸಾಯಿತು. ಒಂದು ತಗೊಂಡೇವೆ ಬೊಂಡ, 30,000 ಇಂಡೋನೇಷಿಯನ್ ರುಪಿಯ. ಇದು ಬ್ರೋಕನ್ ಬೀಚ್. ನೋಡಿ ಹೇಗೆ ಬ್ರೇಕ್ ಆಗಿದೆ ಮಧ್ಯದಲ್ಲಿ. ಬ್ಯೂಟಿಫುಲ್. ಬ್ರೋಕನ್ ಬೀಚ್. ಈ ಸ್ಥಳ ಕನಸಿನ ಸಿನಿಮಾದ ದೃಶ್ಯಗಳಂತೆ ಕಾಣುತ್ತದೆ. ಬ್ಯೂಟಿಫುಲ್. ಮೋಸ್ಟ್ ಕಾಮನ್ ಇಲ್ಲಿ ಮೀಲ್ಸ್ ತಗೊಂಡ್ರೆ ಇದು ಸಂಡಿಗೆ ಹೇಳ್ತೇವೆ ನಾವು. ನಾನು ಇಷ್ಟ ತನಕ ಊಟ ಮಾಡಿದಲ್ಲಿ ಎಲ್ಲ ಕಡೆ ಈ ಸಂಡಿಗೆಯನ್ನು ಕೊಡ್ತಾರೆ ಕಾಂಪ್ಲಿಮೆಂಟ್ರಿ, ಮತ್ತು ಸಲಾಡ್. ಇದು ತುಂಬ ಕಾಮನ್ ಇಂಡೋನೇಷ್ಯಾದಲ್ಲಿ. ಇಂಡೋನೇಷ್ಯಾದ ಮಕ್ಕಳು ನೋಡಿ ಕ್ರೈನನ್ನು ಇಟ್ಕೊಂಡು ಆಟ ಆಡ್ತಿದ್ದಾರೆ. ಹಲೋ, ಏನೋ ಮಾಡ್ತಾ ಇದ್ದಾನೆ, ವ್ಯವಸಾಯ ಮಾಡ್ತಾ ಇದ್ದಾನೆ ಹೇಳಿ. ಇವಾಗ ಕ್ಲಿಂಕಿಂಗ್ ಬೀಚ್ ನೋಡಲಿಕ್ಕೆ ಬಂದಿದ್ದೇನೆ. ಕ್ಲಿಂಕಿಂಗ್ ಪಾಯಿಂಟ್ಸ್ ಹೇಳ್ತಾರೆ, ನೋಡುವ ಹೇಗೆ ಉಂಟು ಹೇಳಿ. ಇದು ಇವರದ್ದು ಟೆಂಪಲ್. ಸೊ ಫೈನಲಿ ನುಸಾ ಪೆನಿಡಿ ಅದು ಟೂರ್ ಮುಗಿಯಿತು. ಒಳ್ಳೆ ಬ್ಯೂಟಿಫುಲ್ ಬೀಚಸ್ ಉಂಟು, ಎಲ್ಲ ಐ ಕ್ಯಾಚಿಂಗ್ ವ್ಯೂಸ್. ಇದೊಂದು ಐಲ್ಯಾಂಡ್, ಕನೆಕ್ಟಿವಿಟಿ ಪ್ರಾಪರ್ಲಿ ಬೇಕು ಇಲ್ಲಿ. ಅಂದರೆ ಫೇರಿ ಬುಕ್ ಮಾಡಬೇಕು, ಅಲ್ಲಿಂದ ನಿಮಗೆ ಯಾರಾದರೂ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಇರಬೇಕು, ಇಲ್ಲಾಂದರೆ ಬೈಕ್ ಸಿಗ್ತದೆ ಇಲ್ಲಿ ಬಾಡಿಗೆಗೆ. ಬಟ್ ನಿಮಗೆ ರೂಟ್ ಎಲ್ಲ ಗೊತ್ತಿರಬೇಕು.
ನಿಮ್ಮ ಹತ್ರ ವೈಫೈ ಇದ್ದರೆ ಓಕೆ, ಅದರ್ವೈಸ್ ಬೈಕ್ ತಗೊಂಡು ಹೋಗೋದೆಲ್ಲ ರಿಸ್ಕಿ, ಎಲ್ಲಿ ಸಿಕ್ಕಾಕೊಂಡ್ರೆ ಹೇಗೆ ಬರೋದಿಲ್ಲ ಗೊತ್ತಾಗಲಿಕ್ಕಿಲ್ಲ. ಓವರ್ ಆಲ್ ಇಟ್ ಈಸ್ ಗುಡ್. ಬಾಲಿ ಟೂರ್ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ ನಿಮಗೆ. ಬ್ರೇಕ್ ಡೌನ್, ಬಜೆಟ್ ಎಷ್ಟು ಬರ್ತದೆ, ಹೇಗೆ ಹೋಗೋದು, ಹೇಗೆ ವೀಸಾವನ್ನು ಅಪ್ಲೈ ಮಾಡೋದು, ಎಲ್ಲ ಇದರ ಬಗ್ಗೆ ಎಲ್ಲ ವಿಷಯಗಳನ್ನು ನಾನು ತಿಳಿಸ್ಲಿಕ್ಕಿದ್ದೇನೆ. ಆ ವಿಡಿಯೋವನ್ನು ಕಂಪ್ಲೀಟ್ ನೋಡಿ, ಸೊ ನಿಮಗೆ ಇನ್ಫೋ ಎಲ್ಲ ಸಿಗ್ತದೆ. ನಿಮಗೆ ಏನು ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಕಟ್ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಬಿಡ್ತೇನೆ. ಇದು ಇಲ್ಲಿ ಟ್ಯಾಗಿಂಗ್ ಸಿಸ್ಟಮ್ ಒಳ್ಳೆ ಉಂಟು. ಡಿಫ್ರೆಂಟ್ ಬೂಟಿಗೆ ಡಿಫ್ರೆಂಟ್ ಕಲರ್ ಟ್ಯಾಗ್ ಕೊಡ್ತಾರೆ. ಎಕ್ಸಾಂಪಲ್ ನಂದು ಈಗ ಗ್ರೀನ್, ಸೊ ಆ ಟ್ಯಾಗ್ ಮೇಲೆ ಯಾವುದು ಬೋಟಲ್ಲಿ ಹೋಗಲಿಕ್ಕೆ ಉಂಟೇಳಿ ಇಲ್ಲಿ ಸೆಗ್ರಿಗೇಷನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಒಳ್ಳೆ ಸಿಸ್ಟಮ್ ಉಂಟು. ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಫಸ್ಟ್ ಟೈಮ್ ವ್ಯೂವರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತು ನನ್ನ ರೆಗ್ಯುಲರ್ ವ್ಯೂವರ್ಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು. Okay.